but they never saw before that so many years. ಈ ಕ್ರಿಸ್ಮಸ್ ಪಾರ್ಟಿ ನಡಿಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ ಕ್ಯಾರೆಕ್ಟರ್ ಕ್ರಿಶ್ಚಿಯಾನಾ ಲಿಂಡೆ ಅಂತ ಹೇಳಿ ಮಿಸಸ್. ಅವಳು ಯಾರಪ್ಪ ಅಂತ ಹೇಳಿದ್ರೆ ನೋರನ ಫ್ರೆಂಡು. ತುಂಬ ವರ್ಷಗಳಾದ್ರೂ ಅವ್ರು ಮೀಟ್ ಮಾಡಿರಲ್ಲ, ಆದರೆ ಇಲ್ಲಿಗೆ ಬಂದಿದ್ದಾಳೆ. ಆ್ಯಂಡ್ ಶಿ ಡಿಸ್ಕ್ರೈಬ್ಸ್ ಹರ್ ಪ್ರಾಬ್ಲಮ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್. ಸೊ ಅವರ ಹಸ್ಬೆಂಡ್ ರೀಸೆಂಟ್ಲಿ ಡೈಡ್. ಅವಳ ಹಸ್ಬೆಂಡ್ ಸತ್ತೋಗಿದ್ದಾನೆ, ಮಕ್ಕಳು ಸಾಕಬೇಕು, ಅಮ್ಮ ಅಪ್ಪ ಎಲ್ಲ ಇದ್ದರು, ಈ ಥರದ ಅಮ್ಮ ಬ್ರದರ್ಸ್ ಇದ್ದರು, ಅವ್ರನ್ನೆಲ್ಲ ನಾನು ಸಾಕಬೇಕಾಗಿ ಜವಾಬ್ದಾರಿ ಬಂತು, ಮದುವೆ ಆದ, ಗಂಡ ಸತ್ತೋಗಿದ್ದಾನೆ, ಈ ಥರದ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಆ್ಯಂಡ್ ಕ್ರಿಶ್ಚಿಯಾನಾ ಲಿಂಡೆ ನೀಡ್ಸ್ ಎ ಜಾಬ್ ನೌ. ಸೊ ಹಿಯರ್ ಶಿ ಆಸ್ಕ್ ಟು ನೋರಾ ಅಬೌಟ್ ಎ ಜಾಬ್. ನೋರಾ ಅಶ್ಯೂರೆನ್ಸ್ ಟು ಹರ್. ಶಿ ಗೇವ್ ನೋರಾ ಅಶ್ಯೂರೆನ್ಸ್ ಟು ಹರ್. ಶಿ ರೆಕಮೆಂಡೆಡ್ ಎ ಜಾಬ್ ಫ್ರಮ್ her husband bank by the influence of her. ನೋರಾ ಅವಳಿಗೆ ಹೇಳ್ತಾಳೆ, ನನ್ನ ಗಂಡನ ಒಂದು ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ನೀವು ಒಂದು ಕೆಲಸ ಕೊಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಇಲ್ಲಿ ಕ್ರಿಶ್ಚಿಯಾನಾ ಲಿಂಡೆಗೆ ತುಂಬಾ ದೊಡ್ಡ ಒಂದು ಸಮಸ್ಯೆ ಇರೋದ್ರಿಂದ ಅವಳಿಗೆ ಜಾಬಿನ ಅವಶ್ಯಕತೆ ಇದ್ದೇ ಇದೆ. ಸೊ ಹಿಯರ್ ಎ ಜಾಬ್ ತುಂಬ ಕ್ರೂಷಿಯಲ್ ಆಗುತ್ತೆ ಇಲ್ಲಿ, ಜಾಬ್ ಅಂತ ಹೇಳಿ. ಆ್ಯಂಡ್ ದೆನ್ ನೋರಾ ಕನ್ಫೆಸಸ್ ಟು ಕ್ರಿಶ್ಚಿಯನ್ that one secret she never told to anyone. Traveled Elmer had become ill. That time she borrowed money from one person, but she never disclosed that secret to anyone. That her husband also, ಅವರ ಹಸ್ಬೆಂಡಿಗೂ ಕೂಡ ಆ ಸೀಕ್ರೆಟನ್ನು ಅವಳು ಶೇರ್ ಮಾಡಿಲ್ಲ ಅಲ್ಲಿ. ಆ ಶೇರ್ ಮಾಡದೇ ಇರೋಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಈಗ ಅವಳು ಹೇಳ್ತಾ ಇದ್ದಾಳೆ, ನಾನೊಂದು ಸಮಸ್ಯೆಯಲ್ಲಿದ್ದೀನಿ, ನಾನು ದುಡ್ಡನ್ನ ತಗೊಂಡಿದ್ದೆ, ಯಾರಿಗೂ ಹೇಳಿಲ್ಲ ಇದನ್ನ ಸೀಕ್ರೆಟ್ ಅಂತೇಳಿ. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಈಗಲೂ ಕೂಡ ಅವಳು ಯಾರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ಹೇಳಲ್ಲ, ಆದರೆ ನಾನು ದುಡ್ಡು ತಗೊಂಡಿದ್ದೀನಿ ಮಾತ್ರ ಅಂತ ಹೇಳ್ತಾಳೆ. ಆ ಪರ್ಸನ್ಸ್ ನೇಮನ್ನು ಶಿ ನೆವರ್ ಡಿಸ್ಕ್ಲೋಸ್ಡ್. ಆ್ಯಂಡ್ ದೆನ್ ನಾವು ಯಾಕೆ ದುಡ್ಡು ತಗೊಂಡ್ಳು ಅವಳು? ತನ್ನ ಗಂಡ ಸಮಸ್ಯೆಯಲ್ಲಿರ್ತಾನೆ. ತನ್ನ ಗಂಡ ಸಮಸ್ಯೆಯಲ್ಲಿದ್ದಾಗ, ಕಾಯಿಲೆ ಬಿದ್ದಾಗ ಅವಳು ದುಡ್ಡನ್ನ ತಗೊಂಡು ಅವಳನ್ನ ಇಟಲಿ ಕರ್ಕೊಂಡೋಗಿ ವಾಸಿ ಮಾಡ್ಕೊಂಡು ಬಂದಿದ್ದಾಳೆ. ಆ ಸಾಲನ ತೀರ್ಸೋಕ್ಕಾಗಿರಲ್ಲ. ದಟ್ ಟೈಮ್ ಶಿ ಹ್ಯಾಡ್ ಎ ಫೋರ್ಜರಿ ಆಫ್ ಹರ್ ಫಾದರ್ ಸಿಗ್ನೇಚರ್. ಫಾದರ್ ಸಿಗ್ನೇಚರನ್ನು ಫೋರ್ಜರಿ ಮಾಡಿ ಮನಿನ ತಗೊಂಡಿದ್ದಾಳೆ. ಸೊ ಹಿಯರ್ ಡ್ಯೂರಿಂಗ್ their conversation between the Mrs. Christiana Linde and the Nora, she confesses her mistakes. She confesses her secret to Christiana Linde. Then the doctor rang, a friend of Elmer's come to the party. Nora tells her husband about Mrs. Linde as became looking for a job. That time, Krogstad has come to talk to Nora about money. The Neil Krogstad, the important role in this play. Neil Krogstad, an employer in a bank at Traveled Elmer's bank. Now he came to Nora's house to ask about money. That one secret is Nora borrowed money from the Krogstad. Krogstad who will working under the Traveled bank. Traveled bank ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. And now he is asking about money to Nora. Krogstad is worried about his job because Traveled Elmer fire against on him. ಅವನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಟ್ರಾವೆಲ್ಡ್ ಎಲ್ಮರು ಕ್ರೋಗ್ಸ್ಟಡ್ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಬ್ಯಾಂಕಲ್ಲಿ ಇವನು ತನ್ನ ಎಕ್ಸೆಸಿವ್ ಫೆಮಿಲಿಯರ್ ಆಗಿ ನನ್ನನ್ನೇ ಓವರ್ಟೇಕ್ ಮಾಡಕ್ಕೆ ಹೋಗ್ತಾನೆ ಅಂತೇಳಿ, ಅಥವಾ ಕೆಲವೊಂದು ಡಾಕ್ಯುಮೆಂಟ್ ಫೋರ್ಜರಿ ಎಲ್ಲ ಮಾಡಿದ್ದಾನೆ ಅಂತೇಳಿ ಅವನನ್ನು ಕೆಲಸದಿಂದ ತೆಗಿಬೇಕು ಅಂತ ಇದ್ದಾನೆ. ಸೊ ಈಗ ನಿಮಗೆ ಕ್ರೋಗ್ಸ್ಟಡ್ ಬಂದ್ಬಿಟ್ಟು ನೋರಾ ಹತ್ರ ನನಗೆ ದುಡ್ಡು ಕೊಡು, ಅದರ್ವೈಸ್ ಜಾಬನ್ನು ಉಳಿಸ್ಕೊಡು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆ್ಯಂಡ್ ದೆನ್ ಇಟ್ ವಾಸ್ ಅ ಕ್ರೂಷಿಯಲ್ ಪ್ರಾಬ್ಲಮ್, ಕ್ರೂಷಿಯಲ್ ಟೈಮ್ ಟು ನೋರಾ. ಶಿ ರಿಯಲೈಸ್ ದಟ್ ಹೌ ಟು ಕನ್ವಿನ್ಸ್ ದ ಕ್ರೋಗ್ಸ್ಟಡ್ ಆರ್ ಹೌ ಟು ಕನ್ವಿನ್ಸ್ ದ ಎಲ್ಮರ್. ಯಾಕೆಂದರೆ ಅವ್ರ ಗಂಡ ತುಂಬ ಸ್ಟ್ರಿಕ್ಟು, ಡಿಮಾಂಡಿಂಗ್ ಮಾಡ್ತಾನೆ. ಸೊ ಈ ಟೈಮಲ್ಲಿ ನಾನು ಕ್ರೋಗ್ಸ್ಟಡ್ ಹತ್ರ ದುಡ್ಡು ತೊಗೊಂಡಿದ್ದೆ, ಅವನಿಗೆ ಜಾಬ್ ಉಳಿಸ್ಕೊಡಿ ಅಂತ ಹೇಳಿದರೆ ನಾನು ವಿಶ್ವಾಸ ಕಳ್ಕೊಬೇಕಾಗುತ್ತೆ ಅಂತೇಳಿ, ಇಬ್ಬರು ವಿಶ್ವಾಸ ಉಳಿಸ್ಕೊಳ್ಳೋದು ಹೇಗೆ ಅಂತೇಳಿ ತುಂಬ ದೊಡ್ಡ ಒಂದು ಸಫರಿಂಗ್ ಪಡ್ತಾ ಇದ್ದಾಳೆ. ಸೊ ಕ್ರೋಗ್ಸ್ಟಡ್ ಥ್ರಿಟನ್ಸ್ ಟು ಟೆಲ್ ಇಫ್ ಶಿ ಡಸ್ ನಾಟ್ ಹೆಲ್ಪ್ ಹಿಮ್ ಕೀಪ್ ಹಿಸ್ ಜಾಬ್, ಅದರ್ವೈಸ್ ಐ ವಿಲ್ ಕಂಪ್ಲೇಂಟ್ ಅಗೇನ್ಸ್ಟ್ ಟು ಟ್ರಾವೆಲ್ಡ್. ಅವನು ಥ್ರಿಟನ್ಸ್ ಮಾಡ್ತಾ ಇದ್ದಾನೆ, ಭಯ ಪಡಿಸ್ತಾ ಇದ್ದಾನೆ. ನೀನು ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದರೆ ನಾನು ಹೋಗಿ ಡೈರೆಕ್ಟಾಗಿ ನಾನು
ಟ್ರಾವೆಡ್ ಎಲ್ಮರಿಗೆ ಹೇಳ್ತೀನಿ ಅಂತೇಳಿ. ಆ್ಯಂಡ್ ದೆನ್ ನೋರಾ ಇನ್ಫ್ಲೂಯೆನ್ಸಸ್ ಟು ಹೀಸ್ ಹಸ್ಬೆಂಡ್ ಅಬೌಟ್ ಕ್ರೋಕ್ಸ್ಟರ್ ಜಾಬ್. ಕ್ರೋಕ್ಸ್ಟರ್ ಜಾಬ್ ಬಗ್ಗೆ ಅವಳು ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ದಟ್ ಎ ಟೈಮ್ ಟ್ರಾವೆಲ್ಡ್ ಐರಾನಿಕಲಿ ಸೇಸ್ ಟು ಹೀಸ್ ವೈಫ್ ದಟ್ ಆಫನ್ ಕ್ರಿಮಿನಲ್ಸ್ ಆರ್ ನೋನ್ ಫಾರ್ ಹ್ಯಾವಿಂಗ್ ಮದರ್ಸ್ ಹೂ ಲೈಡ್. ಅಂದರೆ ಕ್ರಿಮಿನಲ್ಸ್ಗಳು ಯಾರು ಅಂತ ಹೇಳಿದರೆ ನಿಜವಾದ ಸುಳ್ಳು ಹೇಳ್ತಾ ಇದ್ದಾಳೆ ಇಲ್ಲಿ. ಕ್ರಿಮಿನಲ್ಲು ಒಬ್ಬ ಕ್ರಿಮಿನಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಕ್ರೋಕ್ಸ್ಟರ್ಡಿಗೆ ಸಹಾಯ ಮಾಡಲ್ಲ ಅಥವಾ ಬ್ಯಾಂಕಲ್ಲಿ ಉಳಿಸ್ಕೊಳಲ್ಲ ಅಂತೇಳಿ ಅವಳು ಈ ಥರದೊಂದು ವೇಯಲ್ಲಿ ಹೇಳ್ತಾ ಇದ್ದಾನೆ ಅವನು. ಆ್ಯಂಡ್ ದೆನ್ ಕ್ರೋಕ್ಸ್ಟರ್ಡ್ ಲೀವ್ಸ್ ದ ರೂಮ್ ಆ್ಯಂಡ್ ನೋರಾ ಡಸಂಟ್ ನೋ ವಾಟ್ ಅಬೌಟ್ ಟು ಥಿಂಕ್, ಏನು ಮಾಡಬೇಕು ಅಂತ ಹೇಳಿ ಅವಳಿಗೆ ತುಂಬ ದೊಡ್ಡ ಕನ್ಫ್ಯೂಷನ್ಸ್ ಉಳಿಯುತ್ತೆ. ನೋರಾ ಈಸ್ ನೌ ಫೀಲಿಂಗ್ ಟೆರಿಬಲಿ ಅಪ್ಸೆಟ್. ನಾಟ್ ಓನ್ಲಿ as she failed to save Krogstad job from him, and she is not caring about her children's very well. Elmer's words are now ringing in her ears and ask herself, ತನ್ನಷ್ಟಕ್ಕೆ ತಾನು ಕೇಳ್ಕೊತಾಳೆ, ಹೂ ಐ ಆಮ್, ನನ್ನ ಗಂಡ ನನ್ನ ಮಾತು ಕೇಳಲ್ಲ, ಅಥವಾ ನಾನೇನು ನನ್ನ ಗಂಡನಿಗೆ ಬರೀ ನನ್ನ ಮಕ್ಕಳು ನೋಡ್ಕೊಳಕ್ಕ ಅಥವಾ ಏನೋ ಒಂದು ತಗೊಂಡು ತಿನ್ಲಿಕ್ಕ ಅಥವಾ ಮನೇಲಿ ಇದು ಮಾಡ್ಲಿಕ್ಕ. Now Elmer's word ringing her in her mind. Nora, she suffered a lot because there is a conflict between her and the Krogstad, because Krogstad threatens her, blackmails her because of his job, and she borrowed money from him. That time she gave a promissory note of his father. That time she had a forgery of signature of his father. So Krogstad blackmailer because of his job. So in this act we know about that Traveled particular feelings about money, Traveled particular feelings about his wife, and Nora's particular feelings about his husband. Nora's conflict between Krogstad and Nora, Krogstad and Elmer. The Nora now very conflict. The idea of manliness are represented more subtle ways. Manliness ಅಂದರೆ ಒಂದು ಗಂಡು ಯಾವ ಥರ ಹೆಣ್ಮಗಳನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾನೆ ಅಥವಾ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾನೆ, ಟ್ರಾವೆಲ್ಡು ತನ್ನ ಹೆಂಡ್ತಿನ ಯಾವ ಥರ ಟ್ರೀಟ್ ಮಾಡ್ತಾನೆ, ಒಬ್ಬ ಕ್ರೋಕ್ಸ್ಟರ್ಡು ಬಂದು ಯಾವ ಥರ ಹೇಳ್ತಾನೆ. ದ ಮನಿ ಮ್ಯಾಟರ್ಸ್ ಇಯರ್, ಮನಿ ಮ್ಯಾಟರ್ಸ್. ಶಿ ಈಸ್ ವೆರಿ ಅಪ್ಸೆಟ್ ಇಯರ್ ಇನ್ ದಿಸ್ ಆ್ಯಕ್ಟ್. The play focuses on the way that women are perceived in their various roles, especially in marriage and motherhood. ಮದುವೆ ಮತ್ತು ಮಕ್ಕಳು ಅಥವಾ ತಾಯಿತನ ಅಂತ ಹೇಳಿ ಒಂದು ಬರುತ್ತಲ್ಲ, ಮದುವೆ ಅಂತ ಬಂದಾಗ ಅವಳ ಸ್ವತಂತ್ರ ಕಳ್ಕೊಳ್ತಾಳೆ ಅನ್ನೋದನ್ನು ಯಾವ ಥರ ಫೀಲಿಂಗ್ಸಲ್ಲಿ ಹೇಳ್ಕೊಟ್ಟಿದ್ದಾಳೆ. ಶಿ ಈಸ್ ಎ ಕಾನ್ಫ್ಲಿಕ್ಟ್ ವೇ. ತನ್ನ ಗಂಡ ಕ್ರೋಕ್ಸ್ಟಡ್ಗೆ ಹೆಲ್ಪ್ ಮಾಡಲ್ಲ, ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾನೆ. ಈ ಕಡೆ ಒಂದು ಕಡೆ ಮಿಸ್ಸಸ್ ಕ್ರಿಶ್ಚಿಯಾನಾ ಲಿಂಡೆಗೆ ಅಶ್ಯೂರೆನ್ಸ್ ಮಾಡ್ತಾಳೆ, ನನ್ನ ಗಂಡನ ಕೆಲಸ ಕೊಡ್ತೀನಿ. ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದೆ, ಮನಿ ತಗೊಂಡು ಸಾಲ ತೀಸ್ಕೊಂಡು ಆರಾಮಾಗಿರೋಣ ಅಂದರೆ ಗಂಡ ಕೇಳಲ್ಲ, ಬಿಕಾಸ್ ಹಿ ಹೇಟ್ಸ್ ಬಾರೋಯಿಂಗ್ ಮನಿ. ಸೊ ದೀಸ್ ಆರ್ ಆಲ್ ದ ಕಾನ್ಫ್ಲಿಕ್ಟ್ ಇನ್ ದ ಫಸ್ಟ್ ಆ್ಯಕ್ಟ್. ಸೊ ಇದೊಂದು ಅತ್ಯುತ್ತಮ ನಾಟಕಗಳಲ್ಲಿ ಫಸ್ಟ್ ಆ್ಯಕ್ಟಲ್ಲೇ ಅವನು ಹೇಳ್ತಾ ಬರ್ತಾನೆ. ಫಸ್ಟ್ ಆ್ಯಕ್ಟಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದರೆ, ನಿಮಗೆ ನೋರಾ, ಅವರ್ ಹಸ್ಬೆಂಡ್, ಟ್ರಾವೆಲ್ಡ್ ಎಲ್ಮರ್, ಡಾಕ್ಟರ್ ರ್ಯಾಂಕ್, ಆ್ಯಂಡ್ ದೆನ್ ಕ್ರಿಶ್ಚಿಯಾನಾ ಲಿಂಡೆ, ಆ್ಯಂಡ್ ದೆನ್ Neil Krogstad, children, and other characters. All important characters introduced in the first act. ಎಲ್ಲ ಕ್ಯಾರೆಕ್ಟರ್ಸ್ಗಳು ಬಂದೋಗುತ್ತೆ. ಎಲ್ಲರ ಒಂದು ಇಂಪಾರ್ಟೆಂಟ್ ರೋಲು ನೋರನ ಸರೌಂಡಿಂಗ್ಸಲ್ಲಿ ಯಾವ ಥರ ಓಡಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಆ್ಯಕ್ಟ್. ಸ್ಟೂಡೆಂಟ್ಸ್, we discuss about the second act in my next video. Thank you.